ಜೆಡಿಎಸ್ ವರಿಷ್ಠ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಭದ್ರತಾ ವ್ಯವಸ್ಥೆಗೆ ಈಗ ಅಭದ್ರತೆ ಕಾಡ್ತಾ ಇದೆ. ಮಾಜಿ ಪ್ರಧಾನಿ ಅನ್ನುವಂತಹ ಕಾರಣಕ್ಕೆ ಕೇಂದ್ರ ಗೃಹ ಇಲಾಖೆಯೇ ದೇವೇಗೌಡರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಇಂತಿಷ್ಟು ಭದ್ರತಾ ವ್ಯವಸ್ಥೆ ಅನ್ನುವಂಥದ್ದನ್ನ ಕಲ್ಪಿಸಬೇಕು ಅಂತ ಹೇಳಿ ರಾಜ್ಯ ಗೃಹ ಇಲಾಖೆಗೆ ಆದೇಶವನ್ನ ನೀಡಿದೆ. ಇದರ ನಿರ್ವಹಣೆಗೆ ಕ್ವೀನ್ಸ್ ರಸ್ತೆಯಲ್ಲಿ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗ ಅನ್ನುವಂಥ ಪ್ರತ್ಯೇಕ ಕಚೇರಿಯು ರಚನೆಯಾಗಿದೆ. ಆದರೆ ಈ ಭದ್ರತಾ ಕಚೇರಿ ಅಕ್ಷರಶಃ ಪಾಳು ಬಿದ್ದ ಕೊಂಪೆಯಂತಾಗಿದೆ. ಇಲ್ಲಿ ಒದಗಿಸಲಾಗಿರುವಂತಹ ಒಟ್ಟು 281 ಸಿಬ್ಬಂದಿಗಳ ಪೈಕಿ ಅಸಲಿಗೆ ಕೇವಲ 60 ಮಂದಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಉಳಿದ 65 ಮಂದಿ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗಕ್ಕೆ ನಿಯೋಜನೆ ಆಗಿದ್ರೂ ಕೂಡ ಒಒಡಿ ಹೆಸರಿನಲ್ಲಿ ಬೇರೆಡೆ ಕೆಲಸ ಮಾಡ್ತಾ ಇದ್ದಾರೆ. ಮಿಕ್ಕಂತೆ ಬರೋಬ್ಬರಿ 156 ಹುದ್ದೆ ಖಾಲಿ ಇದೆ. ಎಸಿಪಿ ಮಟ್ಟದ ಅಧಿಕಾರಿಗಳು ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಆದರೆ ಇನ್ಸ್ಪೆಕ್ಟರ್ಗಳಿಗೆ ಈ ವಿಭಾಗದ ಉಸ್ತುವಾರಿಯನ್ನ ಸದ್ಯ ವಹಿಸಲಾಗಿದೆ. ಜೊತೆಗೆ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗವನ್ನೇ ರದ್ದು ಮಾಡಿ ವಿವಿಐಪಿ ಭದ್ರತಾ ವಿಭಾಗಕ್ಕೆ ವಿಲೀನಗೊಳಿಸುವಂತಹ ಪ್ರಕ್ರಿಯೆಯೂ ಕೂಡ ಗೃಹ ಇಲಾಖೆ ಮುಂದಾಗಿದೆ. ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೂ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮಾಜಿ ಪ್ರಧಾನಿಗಳು ಅಂತ ಅಂದ್ರೆ ಅವರಿಗೆ ಕೇಂದ್ರ ಗೃಹ ಇಲಾಖೆ ಸೂಚಿಸಿರುವಂತಹ ರೀತಿಯಲ್ಲಿ ಅವರಿಗೆ ಭದ್ರತೆಯನ್ನ ನಂತರದಲ್ಲೂ ಕೂಡ ಕಲ್ಪಿಸಬೇಕಾಗುವಂಥದ್ದು ಅದು ಇರುವಂತಹ ನಿಯಮ. ಆದರೆ ಇಲ್ಲಿ ಕರ್ನಾಟಕದ ವಿಚಾರವಾಗಿ ಬರೋದಾದ್ರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಸರಿಯಾದಂಥ ರೀತಿಯಲ್ಲಿ ಭದ್ರತೆಯನ್ನು ನೀಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಅಂದರೆ ಅವರ ಭದ್ರತೆಗಾಗಿ ನಿಯೋಜನೆಗೊಳ್ಳಬೇಕಾಗಿದ್ದಂತಹ ಸಿಬ್ಬಂದಿ ಏನಿದೆ ಆ ಸಿಬ್ಬಂದಿಯ ಪಟ್ಟಿ ನೋಡ್ತಾ ಹೋದರೆ ಬಹಳಷ್ಟು ಇನ್ನೂ ಕೂಡ ಕೆಲಸಕ್ಕೆ ನಿಯೋಜನೆ ಆಗಿಲ್ಲ ಅಥವಾ ಹುದ್ದೆಗಳು ಖಾಲಿ ಇದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಇನ್ನು ಗೃಹ ಇಲಾಖೆ ಕೇಂದ್ರ ಗೃಹ ಇಲಾಖೆ ರಾಜ್ಯ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಈ ಹಿಂದೆ ಬರೆದಿತ್ತು ಅನ್ನುವಂಥದ್ದು ಲಭ್ಯ ಆಗಿರುವಂಥ ಮಾಹಿತಿ. ಮಾಜಿ ಪ್ರಧಾನಿ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಜೊತೆಗೆ ಅವರ ಕುಟುಂಬ ಸದಸ್ಯರಿಗೆ ಈ ರೀತಿಯಾದಂಥ ಅಥವಾ ಇಂತಿಷ್ಟು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ರಾಜ್ಯ ಗೃಹ ಇಲಾಖೆಗೆ ಈಗ ಆಲ್ರೆಡಿ ಆದೇಶವನ್ನು ನೀಡಿದೆ. ಹೀಗಾಗಿ ಇದರ ನಿರ್ವಹಣೆಗೆ ಅಂತೇಳಿ ಕ್ವೀನ್ಸ್ ರೋಡ್ನಲ್ಲಿ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗ ಅನ್ನುವಂಥ ಪ್ರತ್ಯೇಕ ಕಚೇರಿಯು ಕೂಡ ಈಗ ಆಲ್ರೆಡಿ ರಚನೆ ಆಗಿದೆ. ಅದನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ ಆ ಕಚೇರಿಯಲ್ಲಿ ಇರಬೇಕಾದಂಥ ಸಿಬ್ಬಂದಿಯ ಪೈಕಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಹೋದರೆ ಅರ್ಧಕ್ಕಿಂತ ಹೆಚ್ಚು ಮಂದಿ ಅಥವಾ ಅರ್ಧಕ್ಕಿಂತ ಹೆಚ್ಚು ಹುದ್ದೆ ಖಾಲಿ ಇದೆ ಅಂತೇಳಿ ತಿಳಿದು ಬಂದಿದೆ. ಒಟ್ಟು 281 ಸಿಬ್ಬಂದಿಗಳು ಇರಬೇಕು. ಅಸಲಿಗೆ 60 ಮಂದಿ ಮಾತ್ರ ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹಾಗಾಗಿ ಸುಮಾರು 156 ಹುದ್ದೆ ಈಗಲೂ ಕೂಡ ಅಲ್ಲಿ ಖಾಲಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಈ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗವನ್ನು ಈಗ ವಿವಿಐಪಿ ಭದ್ರತಾ ವಿಭಾಗಕ್ಕೆ ವಿಲೀನ ಮಾಡುವಂಥ ಪ್ರಕ್ರಿಯೆಗೂ ಕೂಡ ಈಗ ರಾಜ್ಯ ಗೃಹ ಇಲಾಖೆ ಮುಂದಾಗಿದೆ ಅಂತೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ 2 ಕೆಲಸಕ್ಕೂ ಒಂದೇ ಸಿಬ್ಬಂದಿಯನ್ನ ನಿಯೋಜನೆ ಮಾಡುವಂತಹ ಮುಖಾಂತರವಾಗಿ ಅಲ್ಲೂ ಕೂಡ ಮಾಜಿ ಪ್ರಧಾನಿಗಳ ಭದ್ರತೆ ವಿಚಾರವಾಗಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ದಾಖಲೆಯ ಪ್ರಕಾರ ಸುಮಾರು 100 ಸಿಬ್ಬಂದಿಯನ್ನು ಅವರಿಗೆ ನಿಯೋಜನೆಯನ್ನು ಮಾಡಿದ್ದಾರೆ. ಅಂದರೆ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬಕ್ಕೆ ಅದು ಫ್ಯಾಮಿಲಿ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಒಂದು ಪದ ವ್ಯಾಖ್ಯಾನ ಬರುತ್ತೆ. ಅದರ ಅಡಿನಲ್ಲಿ ಅವರ ಕುಟುಂಬದ ಒಂದು ರಕ್ಷಣೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಅಲಾಟ್ ಆಗಿರ್ತಕ್ಕಂಥ 156 ಸಿಬ್ಬಂದಿ ವರ್ಗದಲ್ಲಿ ಸುಮಾರು 100 ಜನ ಸಿಬ್ಬಂದಿಯನ್ನು ಅವರಿಗೆ ನಿಯೋಜನೆ ಅಂತಂದ್ಬಿಟ್ಟು ಮಾಡಿದ್ದಾರೆ. ಆದರೆ ವಾಸ್ತವವಾಗಿ ಈ 100 ಜನದಲ್ಲಿ ಸುಮಾರು 60 ಜನ ಒಒಡಿಗಳ ಮೇಲೆ ಒಒಡಿ ಹೆಸರಿನಲ್ಲಿ ಬೇರೆ ಇಲಾಖೆಯಲ್ಲಿ ನ್ಯಾಯಾಲಯದ ಕೆಲಸದ ಮೇಲೆ ಅಥವಾ ಬೇರೆ VIP ಗಳ ಹತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲು DCP ಒಂದು ವಿಭಾಗ ಇತ್ತು, ವಿಭಾಗ ತೆಗೆದರು, DCP ಇದ್ದರು, DCP ತೆಗೆದರು, ಸರ್ಕಲ್ ಇನ್ಸ್ಪೆಕ್ಟರ್ ಹಾಕಿದರು, ಸರ್ಕಲ್ ಇನ್ಸ್ಪೆಕ್ಟರ್ ತೆಗೆದರು. ಈಗ ದೇವೇಗೌಡರಿಗೆ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಿನ ಅಧಿಕಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು MP ಆಗಿರೋದ್ರಿಂದ ಆ MP ಕಾರ್ ಒಂದು ಕೊಟ್ಟಿದ್ದಾರೆ ಹೊರತು ವಿಶೇಷವಾದ ವಾಹನ ಅಂತೇಳಿ ಕೊಟ್ಟಿಲ್ಲ. ಆಮೇಲೆ ಬುಲೆಟ್ ಪ್ರೂಫ್ ಕಾರು ಮತ್ತೊಂದು ಆ ಥರದ ವ್ಯವಸ್ಥೆನೂ ಕೂಡ ಕೊಟ್ಟಿಲ್ಲ. ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಅವರ ಕುಟುಂಬಕ್ಕೂ ಕೂಡ ಕೊಡಕೂಡದು ಅಂತ ಒಂದು ಚರ್ಚೆ ಮಾಧ್ಯಮಗಳಲ್ಲಿ ಪ್ರಾರಂಭ ಆಯಿತು.
ಓಕೆ, ಇದು ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಕೊಡ್ತಾ ಇರುವಂತಹ ಭದ್ರತೆಯ ವಿಚಾರವಾಗಿ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಆಗಿರುವಂಥ ಒಂದಷ್ಟು ವಿಚಾರಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ರಾಜ್ಯ ಗೃಹ ಇಲಾಖೆಯನ್ನು ಈಗ ಸರಿಯಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅದು ದೇವೇಗೌಡರ ಭದ್ರತೆ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋಂಥದ್ದು ಹೌದು, ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟ ಆಗಿದೆ. ಆದರೆ ಇದನ್ನ ಮಾನಿಟರ್ ಮಾಡಬೇಕಾಗಿದ್ದಂಥದ್ದು ಯಾರು ಅಂತ ಹೇಳಿ, ಅಂದ್ರೆ ಈಗ ಇವ್ರ ಮೇಲೆ ಒಂದು ಕಣ್ಣಿಟ್ಟು ಇದು ಯಾಕೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಬೇಕಾಗಿರುವಂಥದ್ದು ಯಾರ ಕೆಲಸ? ಅದು ಕೇಂದ್ರ ಗೃಹ ಇಲಾಖೆದ. ಯಾಕೆ ಈ ರೀತಿಯಾದಂಥ ಒಂದು ನಿರ್ಲಕ್ಷ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ ವಿನಯ್? ಹೌದು ಮಾಲ್ತೇಶ್, 1995ರಿಂದ 96 ತನಕ ಅಂದ್ರೆ ಸುಮಾರು 11 ತಿಂಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿ JDS ವರಿಷ್ಠ HD ದೇವೇಗೌಡರು ಕೆಲಸ ಮಾಡಿರ್ತಾರೆ. ತದನಂತರ ಅಂದ್ರೆ ಅವರು ಮಾಜಿ ಪ್ರಧಾನಿಗಳಾದ ಬಳಿಕ ಕೇಂದ್ರ ಗೃಹ ಇಲಾಖೆ ಇವರಿಗೆ SPG ವ್ಯವಸ್ಥೆಯನ್ನ ಕೊಟ್ಟಿರುತ್ತೆ. ಆದ್ರೆ ಜನಸಾಮಾನ್ಯರ ಜೊತೆ ಬೆರೆಯಕ್ಕೆ ಆಗೋದಿಲ್ಲ, SPG ಸಿಬ್ಬಂದಿ ಜನಸಾಮಾನ್ಯರ ಜೊತೆಗೆ ಬೆರೆಯಕ್ಕೆ ಬಿಡೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೇವೇಗೌಡರೇ ಸ್ವತಃ ಕೇಂದ್ರ ಗೃಹ ಇಲಾಖೆಗೆ ಒಂದು ಪತ್ರ ಬರೀತಾರೆ, ನನಗೆ SPG ಭದ್ರತೆ ಬೇಡ ಅಂತ ಹೇಳಿ. ಆದ್ರೆ ಶಿಷ್ಟಾಚಾರದ ಪ್ರಕಾರ ಮಾಲ್ತೇಶ್, ಯಾವುದೇ ಮಾಜಿ ಪ್ರಧಾನಿಗೆ ರಾಷ್ಟ್ರಪತಿಗೆ Z+ ಸೆಕ್ಯೂರಿಟಿಯನ್ನ ಕೊಡ್ಬೇಕಾಗತ್ತೆ. ಸೊ ಅದೇ ರೀತಿ ಕೇಂದ್ರ ಗೃಹ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶವನ್ನ ಕೊಡುತ್ತೆ. ಏನಂತ ಹೇಳಿದ್ರೆ, ದೇವೇಗೌಡರು ಮತ್ತೆ ಅವರ ಕುಟುಂಬಕ್ಕೆ ನೀವು Z+ ಸೆಕ್ಯೂರಿಟಿಯನ್ನ ಕೊಡ್ಬೇಕು ಅಂತ ಹೇಳಿ. ಅದಕ್ಕೆಂದೇ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗ ಅಂತ ಹೇಳಿ ಒಂದು ಪ್ರತ್ಯೇಕವಾದ ಒಂದು ವಿಭಾಗನೇ ಇರುತ್ತೆ. ಸೊ ಇಲ್ಲಿ ಅಂದ್ರೆ ಒಬ್ರು DCP ಸೇರಿದಂತೆ 4 ACP ಸೇರಿದಂತೆ ಸುಮಾರು 281 ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಇತ್ತೀಚೆಗೆ ಇರ್ತಕ್ಕಂಥ ಅಂಕಿ ಅಂಶಗಳ ಪ್ರಕಾರ ಇಲ್ಲಿ DCP ಇಲ್ಲ, 4 ACP ಇಲ್ಲ, ಕೇವಲ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಕೇವಲ 60 ಜನ ಮಾತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಕ್ಕಿಂತ ನೋವಿನ ಅಂಶ ಅಂತ ಹೇಳಿದ್ರೆ, VVIP ವಿಭಾಗ ಏನಿದೆ, ಭದ್ರತಾ ವಿಭಾಗ, ಅದಕ್ಕೆ ಇದನ್ನ ಅಂದ್ರೆ ಮಾಜಿ ಪ್ರಧಾನಿಗಳ ಕುಟುಂಬ ಭದ್ರತಾ ವಿಭಾಗವನ್ನ ವಿಲೀನಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತದೆ. ಒಟ್ಟಾರೆಯಾಗಿ ಮಾಜಿ ಪ್ರಧಾನಿಗಳ ಏನು ಒಂದು ಭದ್ರತೆ ಒದಗಿಸಬೇಕಾಗಿತ್ತು, ಶಿಷ್ಟಾಚಾರವನ್ನ ಪಾಲಿಸಬೇಕಾಗಿತ್ತು, ಇದರಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ವಿನಯ್.